ಈಗ ಮುಂದಿನ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸರ್ ಕಾಂಗ್ರೆಸ್ನವರು ಡಬಲ್ ಡಿಜಿಟ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಲಿ ಬಿಡಪ್ಪ, ಅವ್ರು ಹೇಳಲೇಬೇಕಲ್ಲ ಪಾಪ. ಬಿಜಾಪುರ ಮುದ್ದೆ ಬೇಳಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಪ್ರಧಾನಿಯವರು ಬರ್ತಾರೆ, ಅದಕ್ಕೋಸ್ಕರ ಬೆಳಗಾವಿನಲ್ಲಿ ಆ ಕಾರ್ಯಕ್ರಮ ಭಾಗವಹಿಸಿ ಶಿಕಾರಿಪುರಕ್ಕೆ ಬರ್ತಾರೆ. ನಿನ್ನೆ 14 ಲೋಕಸಭಾ ಕ್ಷೇತ್ರಗಳದ್ದು ಚುನಾವಣೆ ಆಗಿದೆ. ನನ್ನ ಪ್ರಕಾರ ಬಹುತೇಕ ಎಲ್ಲ ಗೆಲ್ತೇವೆ ಅನ್ನೋಂಥ ವಾತಾವರಣ ಇದೆ. ನಮಗೆ ಯಾವ ರೀತಿ ಹಿನ್ನಡೆ ಆಗುತ್ತೆ ಅಂತ ಎಲ್ಲೂ ಅನಿಸ್ತಾ ಇಲ್ಲ. ನೀವೇ ಯೋಚನೆ ಮಾಡಿ ಹೇಳಿ, ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಎಲ್ಲವನ್ನು ಗೆಲ್ತೇವೆ. ಈಗ ಮುಂದಿನ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸರ್ ಕಾಂಗ್ರೆಸ್ನವರು ಡಬಲ್ ಡಿಜಿಟ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಲಿ ಬಿಡಪ್ಪ, ಅವ್ರು ಹೇಳಲೇಬೇಕಲ್ಲ ಪಾಪ. ಈಗ ಮುಂದಿನ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸರ್ ಕಾಂಗ್ರೆಸ್ನವರು ಡಬಲ್ ಡಿಜಿಟ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಲಿ ಬಿಡಪ್ಪ, ಅವ್ರು ಹೇಳಲೇಬೇಕಲ್ಲ ಪಾಪ. ಬಿಜಾಪುರ ಮುದ್ದೆ ಬೇಳಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಪ್ರಧಾನಿಯವರು ಬರ್ತಾರೆ, ಅದಕ್ಕೋಸ್ಕರ ಬೆಳಗಾವಿನಲ್ಲಿ ಆ ಕಾರ್ಯಕ್ರಮ ಭಾಗವಹಿಸಿ ಶಿಕಾರಿಪುರಕ್ಕೆ ಬರ್ತಾರೆ. ನಿನ್ನೆ 14 ಲೋಕಸಭಾ ಕ್ಷೇತ್ರಗಳದ್ದು ಚುನಾವಣೆ ಆಗಿದೆ. ನನ್ನ ಪ್ರಕಾರ ಬಹುತೇಕ ಎಲ್ಲ ಗೆಲ್ತೇವೆ ಅನ್ನೋಂಥ ವಾತಾವರಣ ಇದೆ. ನಮಗೆ ಯಾವ ರೀತಿ ಹಿನ್ನಡೆ ಆಗುತ್ತೆ ಅಂತ ಎಲ್ಲೂ ಅನಿಸ್ತಾ ಇಲ್ಲ. ನೀವೇ ಯೋಚನೆ ಮಾಡಿ ಹೇಳಿ, ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಎಲ್ಲವನ್ನು ಗೆಲ್ತೇವೆ. ಈಗ ಮುಂದಿನ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸರ್ ಕಾಂಗ್ರೆಸ್ನವರು ಡಬಲ್ ಡಿಜಿಟ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಲಿ ಬಿಡಪ್ಪ, ಅವ್ರು ಹೇಳಲೇಬೇಕಲ್ಲ ಪಾಪ.